Hello students, welcome to your channel Parivartan Physics. See, till today regarding board exams, right? We have completed part D completely. Andre question paper the part D ಒಳಗೆ ಏನು 5 marks numericals ಬರ್ತಾವೆ. ಸೊ ಯಾವ ಎಕ್ಸ್ಪೆಕ್ಟೆಡ್ ಚಾಪ್ಟರ್ಸ್ ಆಗಿನ ನ್ಯೂಮರಿಕಲ್ ಬರುವಂಥ ಚಾನ್ಸಸ್ ಅದಾವ ಆ ಎಲ್ಲ ಎಕ್ಸ್ಪೆಕ್ಟೆಡ್ ಚಾಪ್ಟರ್ಸ್ ಮ್ಯಾಗಿಂದ 5 marks the most variety types of numericals ಗಳನ್ನು ನಾವು ಸಾಲ್ವ್ ಮಾಡಿದ್ದೀವಿ, ರೈಟ್? ಸೊ ದೇರ್ ಆರ್ ವಿಡಿಯೋಸ್ ಆಲ್ರೆಡಿ ಅಪ್ಲೋಡೆಡ್ ಆನ್ ದೋಸ್ ಚಾಪ್ಟರ್ಸ್ ಆ್ಯಂಡ್ ಆನ್ ದೋಸ್ ನ್ಯೂಮರಿಕಲ್ಸ್. ಸೊ ಪಾರ್ಟ್ ಡಿ ಒಳಗಿನ 5 mark ನ್ಯೂಮರಿಕಲ್ಸ್ಗಳನ್ನು ಕವರ್ ಮಾಡಿದ್ದೀವಿ. ಪಾರ್ಟ್ ಡಿ ಒಳಗಿನ 5 mark ಮೋಸ್ಟ್ ಇಂಪಾರ್ಟೆಂಟ್ ಥಿಯರಿ ಕ್ವೆಶನ್ಸ್ ಮತ್ತು ಡೆರಿವೇಷನ್ಸ್ ಏನದಾವ ಅದನ್ನು ಕೂಡ ನಾವು ಆಲ್ಮೋಸ್ಟ್ ಯಾವ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಾಪ್ಟರ್ಸ್ ಅವ ಅದರೊಳಗಿನ ಎಲ್ಲ ಕ್ವೆಶನ್ಸ್ಗಳನ್ನು ಕವರ್ ಮಾಡಿದ್ದೀವಿ, ರೈಟ್? ಸೊ ಪಾರ್ಟ್ ಡಿ ಇಸ್ ಕಂಪ್ಲೀಟ್ಲಿ ಫಿನಿಶ್ಡ್, ರೈಟ್? 5 marks ಆಲ್ ಥಿಯರಿ ಕ್ವೆಶನ್ಸ್ ಆ್ಯಂಡ್ 5 marks ನ್ಯೂಮರಿಕಲ್ಸ್ ಇದನ್ನೆಲ್ಲ ನಾವು ಆಲ್ರೆಡಿ ಕವರ್ ಮಾಡ್ಕೊಂಡಿದ್ದೀವಿ ಇನ್ ಅವರ್ ಪ್ರೀವಿಯಸ್ ವಿಡಿಯೋಸ್, ರೈಟ್? ಆ ವಿಡಿಯೋಸ್ ಲಿಂಕ್ ಕೂಡ ನಿಮಗೆ ಇಲ್ಲಿ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಆ ಪ್ಲೇ ಲಿಸ್ಟ್ ಲಿಂಕ್ಸ್ ನಿಮಗೆ ಸಿಗ್ತದೆ, ಯು ಕ್ಯಾನ್ ವಾಚ್ ಇಟ್ ದೇರ್. ನೆಕ್ಸ್ಟ್ ನೋಡ್ರಿ, ಈ ವಿಡಿಯೋ ಒಳಗೆ ವಿಲ್ ಕವರ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ ಟುಗೆದರ್ ವಿಚ್ ವಿಲ್ ಕ್ಯಾರಿ 25 marks, ರೈಟ್? ಸೊ 25 marks ನಮಗೆ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಒಳಗೆ ನಾವು ಕವರ್ ಮಾಡಬೇಕಾದ್ರೆ ಯಾವ ಇಂಪಾರ್ಟೆಂಟ್ ಚಾಪ್ಟರ್ಸ್ ಮತ್ತು ಆ ಇಂಪಾರ್ಟೆಂಟ್ ಚಾಪ್ಟರ್ಸ್ ಒಳಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವುವು, ರೈಟ್? ಸೊ ಪ್ರೀವಿಯಸ್ಲಿ ಅಪಿಯರ್ಡ್ ಕ್ವೆಶನ್ಸ್ ಪ್ಲಸ್ ಅದನ್ನ ಬಿಟ್ಟು ಮತ್ತೆ ಏನು ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಅವತ್ತೂ ಕೂಡ ನಾ ಇಲ್ಲಿ ಆಡ್ ಮಾಡಿದ್ದೀನಿ. ಸೊ ದಿಸ್ ವಿಡಿಯೋ ಇಸ್ ಅಬೌಟ್ ಚೆಕ್ಲಿಸ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಟು ಕವರ್ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ, ರೈಟ್? ಚೆಕ್ಲಿಸ್ಟ್ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಪಾರ್ಟ್ ಬಿ ಅಂಡ್ ಪಾರ್ಟ್ ಸಿ. ಚೆಕ್ಲಿಸ್ಟ್ ಅಂತಂದ್ರೆ ಏನು? ಚೆಕ್ಲಿಸ್ಟ್ ಅಂತಂದ್ರೆ ಈ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಇವು ಎರಡು ಪಾರ್ಟ್ಸ್ ಒಳಗಿಂದ ಕ್ವೆಶನ್ಸ್ಗಳು ನೀವು ಅಟೆಂಪ್ಟ್ ಮಾಡಬೇಕಾದ್ರೆ ಕಂಪ್ಲೀಟ್ಲಿ 25 marks ನಿಮಗೆ ಸಿಗ್ಲಿಕ್ಕೆ ಯಾವ ಎಲ್ಲ ಕ್ವೆಶನ್ಸ್ಗಳನ್ನ ನೀವು ಫಸ್ಟ್ ಪ್ರಿಪೇರ್ ಆಗಬೇಕು ಅವ್ರದ್ದೊಂದು ಲಿಸ್ಟ್ ನ ಮಾಡಿದ್ದೀನಿ, ರೈಟ್? ಸೊ ಇನ್ ಟುಡೇಸ್ ವಿಡಿಯೋ ವಿ ವಿಲ್ ಗೆಟ್ ದ ಲಿಸ್ಟ್ ಆಫ್ ಕ್ವೆಶನ್ಸ್ ಫ್ರಮ್ ದೋಸ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಚಾಪ್ಟರ್ಸ್, ಸೊ ದಟ್ ಆ ಕ್ವೆಶನ್ಸ್ಗಳನ್ನ ಓದಿದ ಕೂಡ ನೀವು ಅಲ್ಲಿ ಚೆಕ್ ಮಾರ್ಕ್ ಮಾಡ್ಕೋಬೇಕು, ರೈಟ್? ಟಿಕ್ ಮಾರ್ಕ್ ಮಾಡ್ಕೋಬೇಕು. ಸೊ ಒಂದಾಗಂತಲೇ ಒಂದು ಕ್ವೆಶನ್ಸ್ಗಳು ನೀವು ಓದಿದಂಗೆ ಅಲ್ಲಿ ನೀವು ಚೆಕ್ ಮಾಡ್ಕೊತ ಹೋಗ್ರಿ, ಟಿಕ್ ಮಾಡ್ಕೊಂತ ಹೋಗ್ರಿ, ಸೊ ದಟ್ ನಿಮ್ದು ಎಲ್ಲ ಕವರ್ ಆಗ್ಯೋದು ಇಲ್ಲ ಅಂತ ನೀವು ನೋಡ್ಕೋಬೇಕು, ರೈಟ್? ಈ ಕ್ವೆಶನ್ಸ್ಗಳನ್ನ ಈಗ ನಾ ಏನು ಹೇಳ್ತೇನಲ್ಲ ಈ ಕ್ವೆಶನ್ಸ್ಗಳನ್ನ ಫಸ್ಟ್ ಪ್ರಿಪೇರ್ ಮಾಡ್ರಿ, ಆಮೇಲೆ ನೀವು ಉಳ್ಕಿದ ಟೈಮ್ ಉಳಿದ್ರೆ ಮತ್ತೆ ಉಳ್ಕಿದ ಕ್ವೆಶನ್ಸ್ಗಳನ್ನ ನೀವು ಪ್ರಿಪೇರ್ ಮಾಡ್ರಿ. ಬಟ್ ಫಸ್ಟ್ ಇವೆಲ್ಲ ಆಗಿದವೋ ಇಲ್ಲೋ, ಇವೆಲ್ಲ ನೀವು ಪ್ರಿಪೇರ್ ಮಾಡಿದಾರೋ ಇಲ್ಲೋ ಅನ್ನೋದನ್ನ ಕ್ಲಿಯರ್ಲಿ ನೋಡ್ಕೊಳ್ಳಿ, ರೈಟ್? ಓಕೆ, ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ವಿಡಿಯೋ ಐ ಹ್ಯಾವ್ ಅ ಸ್ಮಾಲ್ ರಿಕ್ವೆಸ್ಟ್ ಫಾರ್ ಯು. ಪ್ಲೀಸ್ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಿ, ಯಾರೆಲ್ಲ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ, ಅಂಡ್ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ಫಾರ್ ಆಲ್ ಆಫ್ ಯು ಫಾರ್ ಸಪೋರ್ಟಿಂಗ್ ದ ಚಾನಲ್ ಟು ದಿಸ್ ಎಕ್ಸ್ಟೆಂಟ್, and I'm very happy for that. I have one more request for you all. ನಾ ಇಲ್ಲಿವರೆಗೂ ಸೆಕೆಂಡ್ PUC ರಿಲೇಟೆಡ್ ಮಾತ್ರ ಕಂಟೆಂಟ್ ನನ್ನ ಚಾನಲ್ ಒಳಗೆ ಹಾಕಿದ್ದೀನಿ, ಯಾಕಂದ್ರೆ ಮ್ಯಾಕ್ಸಿಮಮ್ ರಿಕ್ವೆಸ್ಟ್ ವಾಟ್ ಐ ಗಾಟ್ ಫ್ರಮ್ ದ ಸ್ಟೂಡೆಂಟ್ಸ್ ಇನ್ ಮೈ ಕಮೆಂಟ್ ಬಾಕ್ಸಸ್ ಫಾರ್ ಸೆಕೆಂಡ್ PUC ಸ್ಟೂಡೆಂಟ್ಸ್. ಫಸ್ಟ್ PUC ಸ್ಟೂಡೆಂಟ್ಸ್ ಬಹಳಷ್ಟು ಜನ ಪಾಪ ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಬಿಟ್ಬಿಟ್ಟಿದ್ದಾರೆ. ಈಗ ದೇರ್ ವಿಲ್ ಬಿ ನೋ ಕಮೆಂಟ್ಸ್ ಅಟ್ ಆಲ್ ಫ್ರಮ್ ಫಸ್ಟ್ PUC ಸ್ಟೂಡೆಂಟ್ಸ್ ಆನ್ ಮೈ ವಿಡಿಯೋಸ್. ಯಾಕಂತಂದ್ರೆ ನಾ ಅವ್ರು ಫಸ್ಟ್ PUC ರಿಲೇಟೆಡ್ ಏನೂ ಕಂಟೆಂಟ್ ಅನ್ನ ರೆಕಾರ್ಡ್ ಮಾಡಿ ಹಾಕಿಲ್ಲ, ರೈಟ್? I am extremely sorry for those students who requested, but I was unable to do the videos on first PUC content. Second PUC ಹುಡುಗರದ ರಿಕ್ವೆಸ್ಟ್ ಭಾಳ ಇರೋದ್ರಿಂದ, ಇವ್ರ ಎಜ್ ಒಳಗೆ ಇರೋದ್ರಿಂದ ಫಸ್ಟ್ ಇವ್ರದ್ದು ಕ್ಲಿಯರ್ ಆಗಿ ಎಷ್ಟು ಪಾಸಿಬಲ್ ಅದ ಅಷ್ಟು ಮುಗಿಸೋಣ ಅಂತೇಳಿ ನಾನು ಇದನ್ನ ಮಾಡ್ತಾ ಇದ್ದೀನಿ ರೀ, ರೈಟ್? ಬಟ್ ಇಟ್ ಇಸ್ ನಾಟ್ ಲೈಕ್ ದಟ್ ಕಿ ಈ ಚಾನಲ್ದಾಗ ಬರೀ ಸೆಕೆಂಡ್ PUC ಅಷ್ಟೇ ಫಿಸಿಕ್ಸ್ ಸಿಗ್ತದಪ್ಪ ಅಂತೇಳಿ ಫಸ್ಟ್ PUC ಕೂಡ ಇದ್ರೊಳಗೆ ಸಿಗ್ತದ್ರಿ ಇನ್ ಡೀಟೇಲ್, ರೈಟ್? ಸೊ ನಾ ರೀಸೆಂಟಾಗಿ ಚಾನಲ್ ಸ್ಟಾರ್ಟ್ ಮಾಡಿರೋದ್ರಿಂದ ಈಗ ಪ್ರೆಸೆಂಟ್ಲಿ ನಾ ಇನ್ನೂ ಎಲ್ಲಾನು ಕಂಟೆಂಟ್ ಮಾಡಿ ಹಾಕ್ಲಿಕ್ಕೆ ಆಗಿಲ್ಲ. ಐ ಆಮ್ ಜಸ್ಟ್ ಇನ್ ದ ಪ್ರೊಸೆಸ್ ಆಫ್ ದಟ್. ಸೊ ಈಗ ಪ್ರೆಸೆಂಟ್ಲಿ ಆಲ್ಮೋಸ್ಟ್ ಎಲ್ಲರೂ ಸೆಕೆಂಡ್ PUC ಸ್ಟೂಡೆಂಟ್ಸ್ ಏನಿದ್ರಿ ಅವ್ರು ಜಾಸ್ತಿ ನೋಡ್ತಾ ಇದ್ರಿ ವಿಡಿಯೋಸ್ಗಳನ್ನ, ಆಮೇಲೆ ಕಮೆಂಟ್ಸ್ ಮಾಡ್ತಾ ಇದ್ರಿ, ಇಂಟ್ರಾಕ್ಟ್ ಮಾಡ್ತಾ ಇದ್ರಿ. ಸೊ ಫಾರ್ ಆಲ್ ದೋಸ್ ಸ್ಟೂಡೆಂಟ್ಸ್ ಹೂ ಹ್ಯಾವ್ ಸಬ್ಸ್ಕ್ರೈಬ್ಡ್ ದಿಸ್ ಚಾನಲ್ ಅಂಡ್ ಹೂ ಇಸ್ ವಾಚಿಂಗ್ ದಿಸ್ ವಿಡಿಯೋ ಆಸ್ ವೆಲ್ ಆಸ್ ಹೂ ಆರ್ ದ ಸಬ್ಸ್ಕ್ರೈಬರ್ಸ್ ಆಫ್ ದಿಸ್ ಚಾನಲ್, ಐ ಅರ್ಜ್, ಐ ರಿಕ್ವೆಸ್ಟ್, ಐ ರಿಯಲಿ ಹಂಬಲಿ ರಿಕ್ವೆಸ್ಟ್ ಯು ಆಲ್ ಟು ರೆಫರ್ ದಿಸ್ ಚಾನಲ್ ಫಾರ್ ಯುವರ್ ಜೂನಿಯರ್ಸ್. ಅಂದ್ರೆ ನೀವೀಗ PUC ಸೆಕೆಂಡ್ ಇಯರ್ ಏನದಿರಲ್ಲ, ನೀವೇನೀಗ ಔಟ್ ಗೋಯಿಂಗ್ ಈ ಕೆಲವೇ ದಿನದಲ್ಲಿ ನೀವು PUC ಸೆಕೆಂಡ್ ಇಯರ್ ಎಕ್ಸಾಮ್ ಏನು ಬರೋದ್ರಿ, ನೀವು ನಿಮ್ಮ ಜೂನಿಯರ್ಸ್ PUC ಫಸ್ಟ್ ಇಯರ್ಗೆ ಏನದಾರೆ ಅಥವಾ PUC ಫಸ್ಟ್ ಇಯರ್ಗೆ ಬರುವಂಥವ್ರಾಗಲಿ ಅಥವಾ PUC ಫಸ್ಟ್ ಇಯರ್ದಿಂದ ಸೆಕೆಂಡ್ ಇಯರ್ಗೆ ಬರುವಂಥವ್ರಾಗಲಿ ಏನದಾರೆ ಅವ್ರಿಗೆ ಅಟ್ಲೀಸ್ಟ್ ಒಬ್ಬರಾದ್ರೂ ಪ್ರತಿಯೊಬ್ಬರು ಅಟ್ಲೀಸ್ಟ್ ಒಂದು 2 ಜನ ಜೂನಿಯರ್ಸ್ಗೆ ನೀವು ಈ ಚಾನಲ್ದ ಶೇರನ್ನು, ಈ ಚಾನಲ್ ಲಿಂಕ್ ಅನ್ನ ನೀವು ದಯಮಾಡಿ ಶೇರ್ ಮಾಡ್ಬೇಕಂತೇಳಿ ನನ್ನೊಂದು ಸಣ್ಣ ರಿಕ್ವೆಸ್ಟ್ ಅದ, ರೈಟ್? ಐ ಹೋಪ್ ಯು ವಿಲ್ ಡೂ ದ್ಯಾಟ್. ಥಿಂಕಿಂಗ್ ದ್ಯಾಟ್ ಐ ವಿಲ್ ಕಂಟಿನ್ಯೂ, ರೈಟ್? ಥ್ಯಾಂಕ್ ಯು ಸೋ ಮಚ್ ಅಗೇನ್ ಫಾರ್ ಸಪೋರ್ಟಿಂಗ್ ದಿಸ್ ಚಾನಲ್. Please do this favor for me, right? Thank you so much. Okay, let us begin the video then. Okay, part B ಮತ್ತು part C ಒಳಗೆ ನೋಡ್ರಿ, these two parts together will carry 25 marks. ಸೊ ಇಲ್ಲಿ ಹೆಂಗದ್ರಿ, ಪಾರ್ಟ್ ಬಿ ಒಳಗೂ ಕೂಡ 9 ಕ್ವೆಶನ್ಸ್ ಇರ್ತಾವೆ. ಔಟ್ ಆಫ್ 9 ಕ್ವೆಶನ್ಸ್ ಯು ಹ್ಯಾವ್ ಟು ಆನ್ಸರ್ 5 ಕ್ವೆಶನ್ಸ್. ಎನಿ 5 ಕ್ವೆಶನ್ಸ್ ನೀವು ಆನ್ಸರ್ ಮಾಡಬೇಕು. ಪಾರ್ಟ್ ಸಿ ಒಳಗೂ ಕೂಡ ಔಟ್ ಆಫ್ 9 ಯು ಹ್ಯಾವ್ ಟು ಆನ್ಸರ್ ಫಾರ್ 5 ಕ್ವೆಶನ್ಸ್. ಸೊ 5 ಕ್ವೆಶನ್ಸ್ ನಮಗೆ 9 ಕ್ವೆಶನ್ ಒಳಗೆ 5 ಕ್ವೆಶನ್ಸ್ ನಮಗೆ ಅಟೆಂಪ್ಟ್ ಆಗಬೇಕಾದ್ರೆ ಫಸ್ಟ್ ನಾವು ಯಾವ ಚಾಪ್ಟರ್ಸ್ಗಳನ್ನು ಮಾಡಿದ್ರೆ ಬೆಟರ್ ಅನ್ನೋದನ್ನ ನಾವು ತಿಳ್ಕೊಳ್ಳೋಣ. ಓಕೆ, ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಬೈ ಡೂಯಿಂಗ್ ವಿಚ್ ಚಾಪ್ಟರ್ಸ್ ಇಟ್ ವಿಲ್ ಬಿ ಬೆಟರ್ ಫಾರ್ ಅಸ್ ಟು what it will be better for us to cover these parts. We'll see that.
ಸೊ ನೋಡ್ರಿ, ಸೊ 5 ಚಾಪ್ಟರ್ಸ್ ಅನ್ನು ಕವರ್ ಮಾಡ್ಲಿಕ್ಕೆ ನನ್ನ ರಿಕಮೆಂಡೇಶನ್ ಏನಪ್ಪಾ ಅಂತಂದ್ರೆ ಯು ಡೂ ಅಟ್ ಲೀಸ್ಟ್ ದೀಸ್ ಮೆನಿ ಚಾಪ್ಟರ್ಸ್. ಈ ಚಾಪ್ಟರ್ಸ್ ದಾಗಿಂದ ನೀವು ಫಸ್ಟ್ ಕ್ವೆಶನ್ಸ್ ಗಳನ್ನ ಕವರ್ ಮಾಡ್ಕೊಡಿ. ಈಗ ನೋಡಿ, ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, ಚಾಪ್ಟರ್ 4, ಚಾಪ್ಟರ್ 5, ಫಸ್ಟ್ 5 ಕ್ವೆಶನ್ಸ್, ಫಸ್ಟ್ 5 ಚಾಪ್ಟರ್ಸ್. ಆಮೇಲೆ ನೋಡ್ರಿ, ಓವರ್ ಆಲ್ ಟೋಟಲಿ ನಾನು ನಿಮಗೆ ಹೇಳ್ಬೇಕಂತಂದ್ರೆ ಫಸ್ಟ್ 4 ಲಾಸ್ಟ್ 4 ಚಾಪ್ಟರ್ಸ್ ನೀವು ಮಾಡ್ರಿ ಅಂತಂದ್ರೆ ಈಸಿಲಿ ಯು ಕ್ಯಾನ್ ಸ್ಕೋರ್ 50 ಮಾರ್ಕ್ಸ್. ನೀವು 50 ಮಾರ್ಕ್ಸ್ ಈಸಿಲಿ ಸ್ಕೋರ್ ಮಾಡಬಹುದು. ಇನ್ ಡೀಟೇಲ್ ಮಾಡ್ಬೇಕಲ್ಲ, 1 ಮಾರ್ಕ್, 2 ಮಾರ್ಕ್, 3 ಮಾರ್ಕ್, 5 ಮಾರ್ಕ್, ನ್ಯೂಮರಿಕಲ್ಸ್, ಎವ್ರಿಥಿಂಗ್, ರೈಟ್? ಸೊ ಫಸ್ಟ್ 4 ಲಾಸ್ಟ್ 4 ಚಾಪ್ಟರ್ಸ್ ನೀವು ಮಾಡ್ಕೊಂಡ್ರಂತೂ ನಿಮ್ಗೆ ಈಸಿಲಿ 50 ಮಾರ್ಕ್ಸ್ ಆರಾಮ್ ಬರ್ತಾವ್ರಿ. ಓಕೆ, ಸೊ ಬಿಯಾಂಡ್ ದಟ್ ಬೇರೆ ಪರ್ಸ್ಪೆಕ್ಟಿವ್ ದಿಂದ ನಾವು ನೋಡ್ಕೊಂಡ್ರೆ, ಬೇರೆ ವ್ಯೂ ದಿಂದ ನೋಡ್ಕೊಂಡ್ರೆ, ಈಗ ನಾವು ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಬಗ್ಗೆ ಮಾತ್ರ ಮಾತಾಡ್ತಾ ಇದ್ದೀವಿ. ಸೊ ಪಾರ್ಟ್ ಬಿ ಮತ್ತು ಪಾರ್ಟ್ ಸಿ ಒಳಗಿಂದ ಔಟ್ ಆಫ್ 9 ನಿಮಗೆ 5 ಕ್ವೆಶನ್ಸ್ ಆದ್ರೂ ಮಿನಿಮಮ್ ಟಚ್ ಆಗ್ಬೇಕಾದ್ರೆ ಮೈ ರಿಕಮೆಂಡೇಶನ್ ಇಸ್ ಯು ಡೂ ಚಾಪ್ಟರ್ 1, ಚಾಪ್ಟರ್ 2, ಚಾಪ್ಟರ್ 3, 4, 5, ಫಸ್ಟ್ 5 ಚಾಪ್ಟರ್ಸ್, ಫಸ್ಟ್ 5 ಚಾಪ್ಟರ್ಸ್ ಮತ್ತು ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್, ರೈಟ್? ಈ ಚಾಪ್ಟರ್ಸ್ ಒಳಗಿಂದ 2 ಮತ್ತು 3 ಮಾರ್ಕ್ಸ್ ಕ್ವೆಶನ್ಸ್ ಗಳನ್ನ ನೀವು ಪರ್ಫೆಕ್ಟ್ ಮಾಡ್ಕೋಬೇಕು. ಅವ್ರದ್ದೆಲ್ಲ ಲಿಸ್ಟ್ ನಾನು ನಿಮಗೆ ಕೊಡ್ತೀನಿ ರೀ, ರೈಟ್? ಓಕೆ, ಆಮೇಲೆ ನೋಡ್ರಿ, ಇದಕ್ಕೆ ಇದ್ರದ್ದೇನು PDF ಅದ, ಈ PDF ನ ನಿಮಗೆ ಶೋರ್ಲಿ ನಮ್ದು ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಏನದ, ಪರಿವರ್ತನ್ ಫಿಸಿಕ್ಸ್ ವಾಟ್ಸ್ಆಪ್ ಮತ್ತು ಟೆಲಿಗ್ರಾಮ್ ಚಾನಲ್, ಇನ್ ದೋಸ್ ಚಾನಲ್ಸ್ ಐ ವಿಲ್ ಶೋರ್ಲಿ ಶೇರ್ ದಿಸ್ PDF. ಯು ಕ್ಯಾನ್ ಯೂಸ್ ದಿಸ್ PDF freely and you can prepare very good, ರೈಟ್? ಓಕೆ, ನೋಡ್ರಿ, ಫಸ್ಟ್ ಇವು 5 ಚಾಪ್ಟರ್ಸ್ ಪ್ಲಸ್ ಇದೊಂದು 6 ಚಾಪ್ಟರ್ಸ್ ಆಯ್ತು. ಆಮೇಲೆ ಇದನ್ನ ಬರ್ಲಿಕ್ಕೆ ಹೋಗ್ಬೇಡ್ರಿ. ಫಾರ್ ಪಾರ್ಟ್ ಸಿ, ನ್ಯೂಮರಿಕಲ್ ಪ್ರಾಬ್ಲಮ್ಸ್ ಆನ್ ನ್ಯೂಕ್ಲಿಯೈ, ಇದ್ರ ಮೇಲೆ ಆಲ್ರೆಡಿ ವಿಡಿಯೋ ಅಪ್ಲೋಡೆಡ್ ಅದ ರೀ. ಅದ್ರದ್ದು ಲಿಂಕ್ ಕೂಡ ನಾ ಈ PDF ಒಳಗೆ ಕೊಟ್ಟಿರ್ತೀನಿ, ರೈಟ್? ಸೊ ನೀವು ಜಸ್ಟ್ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸಾಕು, ವಿಲ್ ಗೋ ಫಾರ್ ದಟ್ ವಿಡಿಯೋ, ರೈಟ್? ಸೊ ನ್ಯೂಮರಿಕಲ್ಸ್ ಆನ್ ನ್ಯೂಕ್ಲಿಯೈ ನೀವು ಮಾಡ್ಕೊಡ್ರಿ. ಪಾರ್ಟ್ ಸಿ ಒಳಗಿಂದ ಒಂದು ನ್ಯೂಮರಿಕಲ್, ಮತ್ತೊಂದು ಎಕ್ಸ್ಟ್ರಾ ಕ್ವೆಶನ್ ನಿಮ್ಗೆ ಟಚ್ ಆಗ್ತದೆ. ಪಾರ್ಟ್ ಬಿ ಒಳಗೂ ಒಂದು ನ್ಯೂಮರಿಕಲ್ ಬರ್ತದೆ, 2 ಮಾರ್ಕ್ಸ್. ಪಾರ್ಟ್ ಸಿ ಒಳಗೆ ನಿಮಗೆ 3 ಮಾರ್ಕ್ಸ್ ನ್ಯೂಮರಿಕಲ್ ಬರ್ತದೆ. ಪಾರ್ಟ್ ಬಿ ಒಳಗೆ 2 ಮಾರ್ಕ್ಸ್ ನ್ಯೂಮರಿಕಲ್ ಬರ್ತದೆ. ಸೊ ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇಸ್ ಟು ಗೆಟ್ ಫ್ರಮ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದ್ರ ಮೇಲೂ ಕೂಡ ನಾವು ವಿಡಿಯೋ ಆಲ್ರೆಡಿ ಮಾಡಿದೀವಿ, ಆ ವಿಡಿಯೋ ಕೂಡ ನೀವು ನೋಡಬಹುದು. ಅದ್ರದ್ದು ಲಿಂಕ್ ನಾ ಇಲ್ಲಿ ಕೊಟ್ಟಿದ್ದೀನಿ ರೀ, ರೈಟ್? ಓಕೆ, ಸೊ ಈಗ ನೆಕ್ಸ್ಟ್ ನೋಡ್ರಿ, ಇವು ಎಷ್ಟು ಚಾಪ್ಟರ್ಸ್ ನೀವು ಕಂಪ್ಲೀಟ್ಲಿ ಮಾಡ್ರಿ. ಆಮೇಲೆ ಈ PDF ಒಳಗೆ ಅಥವಾ ಈ ವಿಡಿಯೋ ಒಳಗೆ ನಾ ಬರೀ ಈ ಚಾಪ್ಟರ್ಸ್ ಮೇಲೆ ಮಾತ್ರ ನಿಮ್ಗೆ ವಿಡಿಯೋಸ್ ಕ್ವೆಶನ್ಸ್ ಗಳನ್ನ ಕೊಡ್ತಾ ಇಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರೀ ಈ ಚಾಪ್ಟರ್ ಏನ್ ಮಾತ್ರ ಕೊಡ್ತಾ ಇಲ್ಲ. ಇವತ್ತಿನ ಬಿಟ್ಟು ಮತ್ತೆ ಬೇರೆ ಚಾಪ್ಟರ್ಸ್ ಏನದಾವಲ್ಲ, EMI, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್, ಡುಯಲ್ ನೇಚರ್ ಆಟಮ್ಸ್, ನ್ಯೂಕ್ಲಿಯೈ, ಇವೆಲ್ಲ ಚಾಪ್ಟರ್ಸ್ ಮೇಲಿಂದ ಕೂಡ ಕ್ವೆಶನ್ಸ್ ಇದ್ರೊಳಗೆ ಅದಾವ್ರಿ. ಬಟ್ ಫಸ್ಟ್ ಇಷ್ಟು ಮಾಡ್ಕೊಡ್ರಿ, ಆಮೇಲೆ ಇವತ್ತನ್ನೆಲ್ಲ ಮಾಡ್ರಿ, ರೈಟ್? ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈಗ ನೆಕ್ಸ್ಟ್ ನೋಡ್ರಿ, ವಾಟ್ ವಿಲ್ ಡೂ ಇಸ್, ಓಕೆ, ನೆಕ್ಸ್ಟ್ ನೋಡ್ರಿ, ಈಗ ಫಸ್ಟ್ ವಿಲ್ ಗೋ ಫಾರ್ ಪಾರ್ಟ್ ಸಿ. ನೋಡ್ರಿ, ಚೆಕ್ ಲಿಸ್ಟ್ ಆಫ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಫಾರ್ ಪಾರ್ಟ್ ಸಿ. ಇದ್ರೊಳಗೆ 3 ಮಾರ್ಕ್ಸ್ ಕ್ವೆಶನ್ಸ್ ಇರ್ತಾವ, ಶಾರ್ಟ್ ಆನ್ಸರ್ಸ್ ಅಂತ ಕೊಟ್ಟಿದೆ. ಸೊ ನಾ ಇಲ್ಲಿ ಚೆಕ್ ಲಿಸ್ಟ್ ಮಾಡಿದೇನ್ರಿ ಈ ಕ್ವೆಶನ್. ಸೊ ಫಸ್ಟ್ ಈಗ ನೀವು ಓದ್ಲಿಕ್ಕೆ ಕುಂತಾಗ 3 ಮಾರ್ಕ್ಸ್ ಫಸ್ಟ್ ಚಾಪ್ಟರ್ ಒಳಗೆ ಓದ್ಲಿಕ್ಕೆ ಕುಂತಾಗ ಫಸ್ಟ್ ಚಾಪ್ಟರ್ ಒಳಗೆ ನೀವು 3 ಮಾರ್ಕ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಯಾವ ಇಲ್ಲಿ ನೋಡ್ರಿ. ಅಂಡ್ ಹೌ ಮೆನಿ ಟೈಮ್ಸ್ ದೇ ಹ್ಯಾವ್ ಬಿನ್ ಆಸ್ಕ್ಡ್, ದಟ್ ಆಲ್ಸೋ ಐ ಹ್ಯಾವ್ ಡನ್, ರೈಟ್? ಸೊ ಮೆನ್ಷನ್ ಎನಿ 3 ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್. 3 ಕರೆಕ್ಟ್ ಪ್ರಾಪರ್ಟೀಸ್ ಗಳನ್ನ ಬರೆದ್ರೆ 3 ಮಾರ್ಕ್ಸ್ ಬೀಳ್ತಾವ್ರಿ. ಎಷ್ಟು ಕೇಳಿದ್ರೆ ಅಷ್ಟೇ ಬರೀರಿ. ಈಗ 3 ಮಾರ್ಕ್ಸ್ ಕ್ವೆಶನ್ ಇತ್ತು ಅಂದ್ರೆ 3 ಪ್ರಾಪರ್ಟೀಸ್ ಗಳನ್ನ ಬರೀರಿ, ರೈಟ್? ಕಾನ್ಫಿಡೆಂಟ್ಲಿ ಬರ್ರಿ, ಕರೆಕ್ಟ್ ಆಗಿರುವಂತದ್ದು ಬರ್ರಿ ಅಷ್ಟೇ, ರೈಟ್? ನೀವು 5 ಬರೀಬೇಕಾ 8 ಬರೀಬೇಕಂತ ಏನೂ ಇಲ್ಲ, ರೈಟ್? ಸೊ ಎಷ್ಟು ಮಾರ್ಕ್ಸ್ ಕ್ವೆಶನ್ ಅದ ಅಷ್ಟು ನೀವು ಪ್ರಾಪರ್ಟೀಸ್ ಗಳನ್ನ ಅಲ್ಲಿ ಬರೀರಿ, ರೈಟ್? 3 ಮಾರ್ಕ್ಸ್ ಕ್ವೆಶನ್ ಇದ್ರೆ 3 ಮಾರ್ಕ್ಸ್ಗೂ ಕೇಳಬಹುದು, 2 ಮಾರ್ಕ್ಸ್ಗೂ ಕೇಳಬಹುದು. ಸೊ 2 ಮಾರ್ಕ್ಸ್ ಕೇಳಿದ್ರೆ 2 ಪ್ರಾಪರ್ಟೀಸ್ ಬರೀರಿ, 3 ಮಾರ್ಕ್ಸ್ ಕೇಳಿದ್ರೆ 3 ಪ್ರಾಪರ್ಟೀಸ್ ಬರೀರಿ, 1 ಪ್ರಾಪರ್ಟಿ ಎಕ್ಸ್ಟ್ರಾ ಬರೀರಿ, ನಡೀತದೆ. ಬಟ್ ಬಹಳ ಎಕ್ಸ್ಟ್ರಾ ಬರ್ಕೊಂತ ಕೊಡ್ಲಿಕ್ಕೆ ಹೋಗ್ಬೇಡ್ರಿ, ರೈಟ್? ಸೊ ಈ ತರ. ಸೊ ಈಗ ನೀವು ಓದ್ಲಿಕ್ಕೆ ಕುಂತಾಗ ಮೊದಲನೇ ಚಾಪ್ಟರ್ ಒಳಗಿಂದ 3 ಮಾರ್ಕ್ಸ್ ಕ್ವೆಶನ್. ಓಕೆ, ಫಸ್ಟ್ ಇದು ಓದ್ರಿ, ಟಿಕ್ ಮಾರ್ಕ್ ಮಾಡ್ಕೊರಿ. ಆಮೇಲೆ ಇದು ಓದ್ರಿ, ಟಿಕ್ ಮಾರ್ಕ್ ಮಾಡ್ಕೊರಿ. ಬೆಟರ್ ಇದರದ ಒಂದು PDF ಒಂದು ಪ್ರಿಂಟ್ ಔಟ್ ತಗೊಳ್ರಿ, ಅದನ್ನ ನಿಮ್ಮ ಹತ್ರ ಇಟ್ಕೊಡ್ರಿ. ಇದ್ರ ಪ್ರಕಾರ ಅಲಾಂಗ್ ದಿಸ್ ನೀವು ಕವರ್ ಮಾಡ್ಕೊಂತ ಹೋಗ್ರಿ. ವಿಲ್ ಗೆಟ್ ಅ ವೆರಿ ಗುಡ್ ಕಾನ್ಫಿಡೆನ್ಸ್ ಟು ಕವರ್ ದಿಸ್ ಥಿಂಗ್ಸ್, ರೈಟ್? ಸೊ ಇದು ಫಸ್ಟ್ ಚಾಪ್ಟರ್ ಒಳಗಿಂದ ಕ್ವೆಶನ್ಸ್ ಅದಾವ. ಆಮೇಲೆ ನೋಡ್ರಿ, ಅದ್ರ ನೆಕ್ಸ್ಟ್ ಸೆಕೆಂಡ್ ಚಾಪ್ಟರ್ ಒಳಗಿಂದ ಕ್ವೆಶನ್ಸ್ ಅದಾವ. ಮೋಸ್ಟ್ ಎಕ್ಸ್ಪೆಕ್ಟೆಡ್, ರಿಪೀಟೆಡ್ಲಿ ಕೇಳಿದಂತ ಕ್ವೆಶನ್ಸ್. ಇದು ಕ್ವೆಶನ್ ಕೇಳಿಲ್ಲ ಬಟ್ ಎಕ್ಸ್ಪೆಕ್ಟೆಡ್ ಅದ, ಹಿಂಗಾಗಿ ನಾ ಹಾಕಿದ್ದೀನಿ. ಸೊ ಈ ತರ ಮೋಸ್ಟ್ ರಿಪೀಟೆಡ್ ಕ್ವೆಶನ್ಸ್ ಏನದ ಅವತ್ತೂ ಕೂಡ ನಾ ಹಾಕಿದ್ದೀನಿ. ಪ್ಲಸ್ ಅವತ್ತನ್ನ ಬಿಟ್ಟು ಮತ್ತೆ ಬರುವಂತ ಚಾನ್ಸಸ್ ಏನದಾವ ಆ ಕ್ವೆಶನ್ಸ್ ಕೂಡ ನಾ ಇದ್ರೊಳಗೆ ಕವರ್ ಮಾಡಿದ್ದೀನಿ, ರೈಟ್? ಓಕೆ, ಸೊ ಇದು ಚಾಪ್ಟರ್ 2 ಆಯ್ತು. ನೆಕ್ಸ್ಟ್ ಚಾಪ್ಟರ್ 3. ಚಾಪ್ಟರ್ 3 ಇದು ಚೆಕ್ ಲಿಸ್ಟ್ ಇಲ್ಲದೆ ನಮಗೆ, ರೈಟ್? ಸೊ ಈ ತರ ನೀವು ಒಂದೊಂದು ಕ್ವೆಶನ್ಸ್ ಪ್ರಿಪೇರ್ ಮಾಡಿದಂಗೆ ಇವೆಲ್ಲ ನಿಮ್ಗೊಂದು ಲಾಸ್ಟ್ ಸಮಪ್ ಸಿಗ್ತದೆ. ಅಂದ್ರೆ ಕರೆಕ್ಟ್ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತದೆ. ಓಕೆ, ಎಷ್ಟು ಕ್ವೆಶನ್ಸ್ ಗಳನ್ನ ನಾ ಮಾಡಿದ್ದೀನಿ ಅಂತ ನಿಮ್ಗೊಂದು ಕಾನ್ಫಿಡೆನ್ಸ್ ಬರ್ತದೆ. ವಿತ್ ದಟ್ ವ್ಯೂ, ವಿತ್ ದಟ್ ಪರ್ಸ್ಪೆಕ್ಟಿವ್ ಐ ಹ್ಯಾವ್ ಪ್ರಿಪೇರ್ಡ್ ದಿಸ್. ನೆಕ್ಸ್ಟ್ 4 ಚಾಪ್ಟರ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್, ರೈಟ್? ಇದ್ರೊಳಗಿಂದು ಕೂಡ ನೋಡ್ರಿ, ಇಲ್ಲಿವರೆಗೂ ರಿಪೀಟೆಡ್ ಕ್ವೆಶನ್ಸ್ ಅದಾವ, ಆಮೇಲೆ ಎಕ್ಸ್ಪೆಕ್ಟೆಡ್ ಕ್ವೆಶನ್ಸ್ ಇಲ್ಲ ಅದಾವ, ರೈಟ್? ಓಕೆ, ನೆಕ್ಸ್ಟ್ ನೋಡ್ರಿ, ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಮ್ಯಾಗ್ನೆಟಿಸಮ್ ಮ್ಯಾಟರ್ ಚಾಪ್ಟರ್, ಈ ಮ್ಯಾಗ್ನೆಟಿಸಮ್ ಮ್ಯಾಟರ್ ಚಾಪ್ಟರ್ ಅಂತೂ 5 ಮಾರ್ಕ್ಸ್ ಪಾರ್ಟ್ ಡಿ ಒಳಗೆ ಬರೋದಿಲ್ರಿ. ಇದು ಬಂದ್ರೆ ನಮಗೆ ಪಾರ್ಟ್ ಎ, ಬಿ, ಸಿ ಒಳಗೆನ ಬರಬೇಕು. ಸೊ ಬಿ, ಸಿ ಒಳಗೆ ಗ್ಯಾರಂಟಿ ಇದ್ರ ಮೇಲೆ ಕ್ವೆಶನ್ಸ್ ಇರ್ತಾವ್ರಿ. ಮ್ಯಾಗ್ನೆಟಿಸಮ್ ಮ್ಯಾಟರ್ ಮೇಲೆ ಕಾನ್ಸೆಪ್ಟ್ಸ್ ಬಹಳ ಕಡಿಮೆ ಅದಾವ, ಯಾಕಂದ್ರೆ ಮ್ಯಾಕ್ಸಿಮಮ್ ಕಾನ್ಸೆಪ್ಟ್ಸ್ ಡಿಲೀಟ್ ಮಾಡಿದ್ದಾರೆ. ಸೊ ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಡೂ ಆಲ್ ನೋಡ್ರಿ, ಎಲ್ಲಾ ಸಬ್ಸ್ಟೆನ್ಸಸ್ ಪ್ರಾಪರ್ಟೀಸ್ ಮಾಡ್ರಿ. ಡಯಾ, ಪ್ಯಾರಾ, ಫೆರೋ 3 ತರದ್ದು ಮಾಡ್ರಿ. ಇಲ್ಲಿ ಕ್ವೆಶನ್ ಒಂದು ಯಾವ್ದ್ರ ಮೇಲೆ ಇಲ್ಲ, ಬಟ್ ಯು ಡೂ ಆಲ್ ದ ಥಿಂಗ್ಸ್, ರೈಟ್? ಇಲ್ಲಿ ಡಯಾಮ್ಯಾಗ್ನೆಟಿಕ್ ಮತ್ತು ಫೆರೋಮ್ಯಾಗ್ನೆಟಿಕ್ ಅದಾವ, ಬಟ್ ಓಕೆ ಇಲ್ಲಿ ಪ್ಯಾರಾಮ್ಯಾಗ್ನೆಟಿಕ್ ಅದ. ಸೊ ಎಲ್ಲಾ ತರದ್ದು ನೀವು ಮಾಡ್ರಿ, ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಯಾವ್ದು ಕೂಡ, ರೈಟ್? ಓಕೆ, ಸೊ ಹಿಸ್ಟರೆಸಿಸ್ ಲೂಪ್ ಕ್ವೆಶನ್ ಇಲ್ಲದ, ರೈಟ್? ಆಫ್ಟರ್ ದಟ್ ಈಗ ನೋಡ್ರಿ, ಈಗ ನಾ ಏನ್ ರಿಕಮೆಂಡ್ ಮಾಡಿದ್ದೀನಿ ಫಸ್ಟ್ 5 ಚಾಪ್ಟರ್ಸ್ ಮತ್ತು ಸೆಮಿ ಕಂಡಕ್ಟರ್ಸ್ ಅಂತ ಹೇಳಿ, ಆ ಚಾಪ್ಟರ್ಸ್ ಗಳ ಕ್ವೆಶನ್ಸ್ ನ ಇಲ್ಲಿ ಹಾಕಿದ್ದೀನಿ. ಇನ್ನು ಅದನ್ನ ಬಿಟ್ಟು ಮತ್ತೆ ಎಕ್ಸ್ಟ್ರಾ ಚಾಪ್ಟರ್ಸ್ ಏನದಾವಲ್ಲ,
ಈಗ ನೋಡ್ರಿ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಉಳಿಕಿದ ಚಾಪ್ಟರ್ಸ್ ಮೇಲೂ ಕೂಡ ಇಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ ಗಳನ್ನ ಹಾಕಿದ್ದೀನಿ, ರೈಟ್. ಸೊ ಡ್ಯುಯಲ್ ನೇಚರ್ ಆಫ್ ಮ್ಯಾಟರ್, ಫೈನ್. ಸೊ ಈಗ ಈ ಕ್ವೆಶನ್ಸ್ ಎಲ್ಲಾನು ನೀವು ಆನ್ಸರ್ ಓದ್ಕೊಂಡಿರ್ತೀರಿ, ಯು ಆಲ್ರೆಡಿ ನೋ. ಇವೆಲ್ಲ ನೀವು ಪ್ರಿಪೇರ್ ಮಾಡಿದಿರಿ, ಸಾಕಷ್ಟು ಟೆಸ್ಟ್ ಗಳಿಂದ ಇದ್ರ ಮೇಲೆ ಬರೆದಿದ್ದೀರಿ, ಯು ಆರ್ ಕಾನ್ಫಿಡೆಂಟ್ ಆನ್ ದಟ್. ಐ ನೋ ವೆರಿ ವೆಲ್ ಯು ಪೀಪಲ್ ಹ್ಯಾವ್ ಡನ್ ವೆರಿ ಗುಡ್ ಟಿಲ್ ಟುಡೇ. ಯು ಆರ್ ರೆಡ್ ದ ಫಿಸಿಕ್ಸ್ ಕಂಪ್ಲೀಟ್ಲಿ ವೆರಿ ನೈಸ್ಲಿ. ಐ ನೋ ದಟ್ ವೆರಿ ವೆಲ್, ರೈಟ್. ಸೊ ಹಿಂಗಾಗಿ ಯಾತದ ಆನ್ಸರ್ಸ್ ಗಳನ್ನ ಇಲ್ಲೇ ಡಿಸ್ಕಸ್ ಮಾಡ್ಕೋತ ಕೂಡಂಗಿಲ್ಲ. ಆನ್ಸರ್ಸ್ ಗಳು ನಿಮ್ಗೆ ಬರ್ತಾವ್ರಿ ಆಲ್ರೆಡಿ. ನೀವು ಸಾಕಷ್ಟು ಎಕ್ಸಾಮ್ಸ್ ಗಳನ್ನ ಬರೋದು, ಅದ್ರ ಮೇಲೆ ಮಾರ್ಕ್ಸ್ ಕೂಡ ತಗೊಂಡಿದ್ದೀರಿ, ರೈಟ್. ಸೊ ಆನ್ಸರ್ಸ್ ನಿಮ್ಗೆ ಆಲ್ರೆಡಿ ಬರ್ತಾವೆ. ಎಷ್ಟೇನ ಸಿಸ್ಟಮೆಟಿಕಲಿ ಪಾರ್ಟ್ ಬಿ ಪಾರ್ಟ್ ಸಿ ನಾವು 100% ಕಾನ್ಫಿಡೆನ್ಸ್ ಬರೋಂಗ್ ಪ್ರಿಪೇರ್ ಆಗಬೇಕಾದ್ರೆ ಸಿಸ್ಟಮೆಟಿಕಲಿ ನಾವು ಏನೇನು ಓದ್ಬೇಕು ಅನ್ನೋದನ್ನ ಒಂದು ಚೆಕ್ ಲಿಸ್ಟ್ ನ ರೆಡಿ ಮಾಡಿದ್ದೀನಿ, ರೈಟ್. ದಿಸ್ ವಿಲ್ ಹೆಲ್ಪ್ ಯು ಟು ಸ್ಟಡಿ ಸಿಸ್ಟಮೆಟಿಕಲಿ ಅಂಡ್ ಸ್ಮಾರ್ಟ್ಲಿ ಟು ಕವರ್ ದ ಮಾರ್ಕ್ಸ್ ಇನ್ ಪಾರ್ಟ್ ಬಿ as well as ಪಾರ್ಟ್ ಸಿ. ಓಕೆ, ವೆಲ್. ಸೊ ದಿಸ್ ಇಸ್ ಡುವಲ್ ನೇಚರ್. ಆಮೇಲೆ ಡುವಲ್ ನೇಚರ್ ಆಗಿದ್ಮೇಲೆ ಆಟಮ್ಸ್ ಅದ, ರೈಟ್. ಸೊ ದಟ್ ಇಸ್ ಆಲ್ ಅಬೌಟ್ ಆಟಮ್ಸ್, ನ್ಯೂಕ್ಲಿಯೈ. ಓಕೆ, ಆಮೇಲೆ ಇಲ್ಲಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಮೇಲಿಂದ ಕೂಡ ಕ್ವೆಶನ್ಸ್ ಅದಾವ್ರಿ. ಆಮೇಲೆ ಲಾಸ್ಟಿಗೆ ನಾ ಇಲ್ಲಿ ನಿಮ್ಗೆ ಕ್ಲಿಯರ್ಲಿ ಹೇಳಿದ್ದೀನಿ, ಪಾರ್ಟ್ ಸಿ ಡೂ ಪ್ರಾಬ್ಲಮ್ಸ್ ಆನ್ ಬೈಂಡಿಂಗ್ ಎನರ್ಜಿ ಅಂಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ಈ ಎಲ್ಲ ವೆರೈಟಿ ಆಫ್ ಕ್ವೆಶನ್ಸ್ ಅನ್ನ ಈ ಕಾನ್ಸೆಪ್ಟ್ ಮೇಲೆ ಸಾಲ್ವ್ ಮಾಡಿದ್ದೀನಿ. ಅದ್ರದ್ದು ವಿಡಿಯೋ ಇದೆ, ನಿಮ್ಗೆ ಲಿಂಕ್ ಕೂಡ ಇದ್ರೊಳಗೆ ಕೊಟ್ಟಿರ್ತೀನಿ. ಓಕೆ, ಆಮೇಲೆ ಡಿಸ್ಕ್ರಿಪ್ಷನ್ ಒಳಗೆ ಕೂಡ ನಿಮ್ಗೆ ಲಿಂಕ್ ಸಿಗ್ತದೆ, ಯು ವಾಚ್ ಇಟ್ ದೇರ್, ರೈಟ್. ಇದು ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಆಯ್ತು. ಸೊ ಅದು ಪಾರ್ಟ್ ಸಿ. ಪಾರ್ಟ್ ಸಿ ಒಳಗೆ 3 ಮಾರ್ಕ್ಸ್ ಕ್ವೆಶನ್ಸ್ ಕವರ್ ಮಾಡ್ಲಿಕ್ಕೆ. ನೆಕ್ಸ್ಟ್ ನೋಡ್ರಿ ಪಾರ್ಟ್ ಬಿ. ಸೊ ಪಾರ್ಟ್ ಬಿ ಒಳಗೆ ನೋಡ್ರಿ 2 ಮಾರ್ಕ್ಸ್ ಕ್ವೆಶನ್ಸ್ ಇರ್ತಾವ, ಶಾರ್ಟ್ ಆನ್ಸರ್ಸ್. ಸೊ ಇಲ್ಲೂ ಕೂಡ ನಾ ಚೆಕ್ ಲಿಸ್ಟ್ ರೆಡಿ ಮಾಡಿದ್ದೀನಿ. ಇಲ್ಲಿ ನೀವು ನೋಡ್ಬೋದು ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್. ಇದ್ರೊಳಗೆ ನಮಗೆ 2 ಮಾರ್ಕ್ಸ್ ಕ್ವೆಶನ್ಸ್ ಎಷ್ಟು ಅದಾವ ಸಿ. ಸೊ 1 2 3 4 5 ಸಿಂಪಲ್ ಎರಡೆರಡು ಮಾರ್ಕ್ಸ್ ರೀ. ಸಣ್ಣ ಕ್ವೆಶನ್ಸ್ ಅದಾವ. ನಿಮಗೆ ನಂಬರ್ಸ್ ಜಾಸ್ತಿ ಅನಿಸ್ಬೋದು, ಬಟ್ ಸಣ್ಣ ಕ್ವೆಶನ್ಸ್ ಅದಾವ್ರಿ, ರೈಟ್. ಸೊ ನೀವು ಕವರ್ ಮಾಡ್ಕೋಬಹುದು ಈಸಿಲಿ, ನೀವು ಇದನ್ನ ಕವರ್ ಮಾಡ್ಕೋಬಹುದು. ಕ್ಲಿಯರ್, ಕಾನ್ಫಿಡೆಂಟ್ಲಿ ಓದ್ರಿ, ಯು ವಿಲ್ ಡೂ ವೆರಿ ಗುಡ್, ಐ ನೋ ವೆರಿ ವೆಲ್. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಸೊ ಇದ್ರ ಮೇಲಿಂದ ಕ್ವೆಶನ್ಸ್ ಅದಾವ. ಆಮೇಲೆ ಕರೆಂಟ್ ಎಲೆಕ್ಟ್ರಿಸಿಟಿ, ರೈಟ್. ಸೊ ದಿಸ್ ಇಸ್ ಹೌ ಐ ಹ್ಯಾವ್ ಪ್ರಿಪೇರ್ಡ್ ಇಟ್. ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಆಮೇಲೆ ಮ್ಯಾಗ್ನೆಟಿಸಮ್ ಮ್ಯಾಟರ್ ಅದ. ಮ್ಯಾಗ್ನೆಟಿಸಮ್ ಮ್ಯಾಟರ್ ಆಗಿದ ಕೂಡಲೇ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ನಾ ಇಲ್ಲಿ ಹಾಕಿದ್ದೀನಿ. ಸೊ ಇಲ್ಲಿವರೆಗೂ ನಾ ರಿಕಮೆಂಡೆಡ್ ಚಾಪ್ಟರ್ಸ್ ಆಯ್ತು. ಇದ್ರ ಮುಂದೆ ಮಾತ್ರ ನಿಮ್ಗೆ ಎಕ್ಸ್ಟ್ರಾ ಕ್ವೆಶನ್ಸ್ ಕೂಡ ನಾ ಇಲ್ಲಿ ಬೇರೆ ಚಾಪ್ಟರ್ಸ್ ಮೇಲಿಂದ ಕೂಡ ಕ್ವೆಶನ್ಸ್ ಅನ್ನ ಕೊಟ್ಟಿದ್ದೀನಿ. ಬಿಗಿನಿಂಗ್ ಒಳಗೆ ನಾನು ನಿಮಗೆ 6 ಚಾಪ್ಟರ್ಸ್ ಅಂತ ಹೇಳಿದೆ, ಆಮೇಲೆ 2 ಚಾಪ್ಟರ್ ಮೇಲೆ ನ್ಯೂಮರಿಕಲ್ಸ್ ಅಂತ ಹೇಳಿದ್ನಿ. ಫಸ್ಟ್ ಅವತ್ತನ್ನ ಮಾಡ್ರಿ, ಆಮೇಲೆ ಉಳ್ಕಿ ಚಾಪ್ಟರ್ಸ್ ಮೇಲಿಂದ ಮಾಡ್ರಿ. ಉಳ್ಕಿ ಚಾಪ್ಟರ್ಸ್ ಮೇಲಿಂದ ಕೂಡ ಕ್ವೆಶನ್ಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೀನಿ, ರೈಟ್. ಓಕೆ, ಸೊ ಇದು ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಆಯ್ತು. ಅಲ್ಟರ್ನೇಟಿಂಗ್ ಕರೆಂಟ್, ರೈಟ್. ಸೊ ಈ ತರ ನಾ ಕ್ವೆಶನ್ಸ್ ಗಳನ್ನ ಇಲ್ಲಿ ಚೆಕ್ ಲಿಸ್ಟ್ ಗಳನ್ನ ನಿಮ್ಗೆ ಕೊಟ್ಟಿದ್ದೀನಿ. ಡುವಲ್ ನೇಚರ್ ಆಫ್ ರೇಡಿಯೇಷನ್ ಮ್ಯಾಟರ್, ರೈಟ್. ಸೊ ಇಷ್ಟು ಮಾಡ್ರಿ. ಆಮೇಲೆ ನ್ಯೂಕ್ಲಿಯೈ, ರೈಟ್. ಸೊ ದಿಸ್ ಮೆನಿ ಕ್ವೆಶನ್ಸ್ ವಿ ಹ್ಯಾವ್ ಡನ್. ಸೊ ಈ ತರ ಆಲ್ಮೋಸ್ಟ್ 2 ಮತ್ತು 3 ಮಾರ್ಕ್ಸ್ ಕ್ವೆಶನ್ಸ್ ಗಳನ್ನ ನೀವು ಕವರ್ ಮಾಡ್ಲಿಕ್ಕೆ, ಪಾರ್ಟ್ ಬಿ ಪಾರ್ಟ್ ಸಿ ನೀವು ಕವರ್ ಮಾಡ್ಲಿಕ್ಕೆ ಏನೇನ್ ಬೇಕಲ್ಲ ಆ ಎಲ್ಲ ಕ್ವೆಶನ್ಸ್ ಚೆಕ್ ಲಿಸ್ಟ್ ಅದ ರೀ. ಐ ಹೋಪ್ ದಿಸ್ ವಿಲ್ ಹೆಲ್ಪ್ ಯು, ರೈಟ್. ಸೊ ಇದು ತಗೊಳ್ರಿ, ಈ ಚೆಕ್ ಲಿಸ್ಟ್ ಪ್ರಕಾರ ನೀವೆಲ್ಲ ಪ್ರಿಪೇರ್ ಆಗ್ರಿ. 100% ಶ್ಯೂರ್ ಯು ವಿಲ್ ಗೆಟ್ ವೆರಿ ಗುಡ್ ಕಾನ್ಫಿಡೆನ್ಸ್, ರೈಟ್. ಓಕೆ, ಸೊ ಈಗ ಇದ PDF ಒಳಗೆ ನಾ ಇಲ್ಲಿ ಕೆಳಗಡೆ ನಿಮಗೆ ಎಲ್ಲಾ ಪ್ಲೇ ಲಿಸ್ಟ್ ಲಿಂಕ್ಸ್ ಕೂಡ ಹಾಕಿರ್ತೇನೆ ರೀ. ನೋಡ್ರಿ ಏನೇನ್ ಪ್ಲೇ ಲಿಸ್ಟ್ ಅದಾವಲ್ಲ ನಮ್ಮ ಚಾನಲ್ ಒಳಗೆ, ಅವ್ರದ್ದು ಎಲ್ಲಾ ತರದ್ದು ಲಿಂಕ್ ಅದ ರೀ, ರೈಟ್. ಸೊ KCET PYQs ಕ್ಲಾಸ್ 12 ಫಿಸಿಕ್ಸ್ ಪ್ರಾಕ್ಟಿಕಲ್ಸ್ ಅಂತೂ ನಿಮಗೆ ಮುಗ್ದಾವ್ ಬಿಡ್ರಿ. ಸೊ ಎಲ್ಲಾ ಚಾಪ್ಟರ್ ಎಲ್ಲಾ ಕ್ವೆಶನ್ಸ್ ಎಲ್ಲ ಏನೇನ್ ಪ್ಲೇ ಲಿಸ್ಟ್ ಅದಾವ ಇದ್ರೊಳಗೆ ನೋಡ್ರಿ. ಸೆಕೆಂಡ್ PUC ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಅಂಡ್ ಡೆರಿವೇಷನ್ಸ್, ಸೆಕೆಂಡ್ PUC ಇಂಪಾರ್ಟೆಂಟ್ ಕ್ವೆಶನ್ಸ್ ಫ್ರಮ್ ಆಲ್ ಪಾರ್ಟ್ಸ್, ರೈಟ್. ಈ ತರ ಏನೇನ್ ಅದಾವಲ್ಲ ಅವೆಲ್ಲ ಕೂಡ ನಾ ಇಲ್ಲಿ ನಿಮಗೆ ಕೊಟ್ಟಿದ್ದೀನಿ ರೀ. ಆಮೇಲೆ ಚಾನಲ್ಸ್ ಲಿಂಕ್ ಕೂಡ ನಿಮಗೆ ಇದ್ರೊಳಗದ. ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೂ ನಿಮಗೆ ಇವೆಲ್ಲ ಲಿಂಕ್ ಸಿಗ್ತಾವೆ, ರೈಟ್. ಆಮೇಲೆ ಈ PDF ನೀವು ಡೌನ್ಲೋಡ್ ಮಾಡ್ಕೊಂಡ್ರೆ PDF ಒಳಗೂ ಕೂಡ ನಿಮಗೆ ಇವೆಲ್ಲ ಲಿಂಕ್ ಸಿಗ್ತಾವ್ರಿ, ರೈಟ್. ಸೊ ಎಲ್ಲ ನ್ಯೂಮರಿಕಲ್ಸ್ ಡೆರಿವೇಷನ್ಸ್ ಏನೇನ ಅದಾವಲ್ಲ ಅವೆಲ್ಲ ಕೂಡ ನಾ ಇದ್ರೊಳಗೆ ಲಿಂಕ್ ಹಾಕಿದ್ದೀನಿ. ಇಲ್ಲಿ ನೋಡ್ರಿ ಸೆಕೆಂಡ್ PUC ಫಿಸಿಕ್ಸ್ ಇಂಪಾರ್ಟೆಂಟ್ ನ್ಯೂಮರಿಕಲ್ ಪ್ರಾಬ್ಲಮ್ಸ್ 5 ಮಾರ್ಕ್ಸ್ 3 ಮಾರ್ಕ್ಸ್ ಅಂಡ್ 2 ಮಾರ್ಕ್ಸ್ ಎಲ್ಲಾನು ನಿಮಗೆ ಈ ಲಿಸ್ಟ್ ಒಳಗೆ ಸಿಗ್ತಾವ್ರಿ, ರೈಟ್. ಸೊ ದಟ್ ಈಸ್ ಆಲ್ ಅಬೌಟ್ the checklist of 2 and 3 marks questions, right. So this is all about today's video. So checklist of 2 and 3 marks most important questions idade, right. I am surely going to post this ಇವತ್ತಿಂದ ಇವತ್ತೇ ನಿಮಗೆ ಈ PDF ಈ ಗ್ರೂಪ್ ಒಳಗೆ ಸಿಗ್ತದ್ರಿ, ರೈಟ್. ವಾಟ್ಸ್ಆಪ್ ಚಾನಲ್ ಪರಿವರ್ತನ್ ಫಿಸಿಕ್ಸ್ ವಾಟ್ಸ್ಆಪ್ ಚಾನಲ್ ಆಸ್ ವೆಲ್ as ಟೆಲಿಗ್ರಾಮ್ ಚಾನಲ್ ಏನದ ಅದರದ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗದ. ಗೋ ಥ್ರೂ ದಟ್ ಲಿಂಕ್, ಯು ವಿಲ್ ಜಾಯಿನ್ ದಟ್ ಚಾನಲ್. ಆ ಚಾನಲ್ ಒಳಗೆ ಈ PDF ನ ಪೋಸ್ಟ್ ಮಾಡಿರ್ತೀನಿ, ಯು ಗೋ ಥ್ರೂ ಇಟ್, ರೈಟ್. ಒನ್ಸ್ ಅಗೇನ್ ಐ ಆಮ್ ರಿಕ್ವೆಸ್ಟಿಂಗ್ ಯು ಆಲ್, if this channel has helped you at least 1% for your preparation for lab as well as theory exams, ಈ ಚಾನಲ್ ನಿಂದ ನಿಮಗೆ at least 1% ಆದರೂ ಹೆಲ್ಪ್ ಆಗಿತ್ತಪ್ಪ ಅಂತಂದ್ರೆ ದಯಮಾಡಿ, it is my humble request for you all, please share the link of this channel with your juniors, right. I'm going to surely do the content on first PUC physics also in the coming days. ಅಂದ್ರೆ ನಿಮ್ಮದು ಸೆಕೆಂಡ್ ಇಯರ್ ಅಥವಾ KCET ನಿಮ್ಮದು ಮುಗಿದ ಕೂಡಲೇ ಆಮೇಲೆ ಫಸ್ಟ್ ಇಯರ್ ಕಂಟೆಂಟ್ ಕೂಡ ಇದ್ರೊಳಗೆ ಹಾಕ್ಲಿಕ್ಕೆ ಶುರು ಮಾಡ್ತೀನಿ. ಪ್ರೆಸೆಂಟ್ಲಿ ನಾನು ಸೆಕೆಂಡ್ ಇಯರ್ ಮಾತ್ರ ಹಾಕಿದ್ದೀನಿ, right. So please do share, don't forget to do that. And if you are not subscribed, please subscribe, and also please ask your juniors to subscribe or your friends to subscribe. Please share the channel, right. Thank you so much for watching this channel and supporting this channel. Thank you so much. Keep watching, keep sharing, and keep studying, right. Thank you so much.